ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರ ಬಗ್ಗೆ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೆಲವು ಇಲ್ಲದೆ ಸಲ್ಲದೆ ಅಂತ ಆರೋಪಗಳನ್ನು ಮಾಡಿದ್ದಾರೆ. ಅದು ಯಾವ ಸತ್ಯಾಂಶ ಯಾವುದು ಏನೋ ಅದನ್ನು ತಮ್ಮ ಮುಖಾಂತರವಾಗಿ ತಿಳಿಸ್ಬೇಕನ್ನೋ ಉದ್ದೇಶದಿಂದನೇ ನಾವು ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಏನಂದರೆ, ಮೊದಲನೆಯದಾಗಿ ಮಾಜಿ ಶಾಸಕರು ಅವರು ಹೇಳಿರೋ ಪ್ರಕಾರ ಯಾವುದೋ ಒಂದು ಇನಾಮತಿ ಜಮೀನಲ್ಲಿ ಅವರು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಯಾವ ದಾಖಲೆ ತೊಗೊಂಡು ಬಂದು ತೋರಿಸಿದ್ದಾರೆ. ಅವರು ಆ ಇನಾಮತಿ ಜಮೀನಲ್ಲಿ ಯಾವ ಥರದ ಇನಾಮತಿ ಜಮೀನಲ್ಲಿ ತೊಗೊಂಡಿರೋ ಜಮೀನು ಅದು ಕೂಡ ಏನಂದರೆ ಅವ್ರು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ರಿಜಿಸ್ಟ್ರ್ ಮಾಡ್ಕೊಂಡಿರೋ ಜಮೀನಲ್ಲಿ ಅವರು ಏನಿದೆ ಅದನ್ನು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕಟ್ಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅಂತೇನಲ್ಲ. ಇಲ್ಲಿ 60 ಇದರಲ್ಲಿ KJ ಕೋಟೆನಲ್ಲಿ 60 ಎಕರೆ ಜಮೀನನ್ನು ತೊಗೊಂಡು ಬಂದು ಬೇರೆಯವ್ರಿಗೆಲ್ಲ ಮಾಡಿ, ಬೇರೆ ತಾಲೂಕವ್ರಿಗೆ ಮಾಡಿ, ಇಂಥದ್ದೆಲ್ಲ ಹಗರಣ ಮಾಡಿರೋದೆಲ್ಲನೂ ಗೊತ್ತಾಗಲ್ಲ ಜನರಿಗೆ. ಇದೇನೆಂದರೆ, ಈಗ ಅದು ಬಂದು ಅವ್ರು ಯಾವುದೋ ಮಾಡಿದ ಅದು ಸ್ವಂತ ಕರೆಕ್ಟಾಗಿ ಇರೋದನ್ನು ಮಾಡ್ಕೊಂಡಿರೋದನ್ನು ಅದನ್ನು ತೋರಿಸ್ತಾ ಇದ್ದಾರೆ ಹೊರತು ಅದನ್ನು ಯಾಕೆ ಹೇಳ್ಬಾರ್ದಾಗಿತ್ತು? ಅದು ಮಾಡ್ಬೋದಾಗಿತ್ತು. ಈಗ 522 ಎಕರೆಗಳ ಜಮೀನನ್ನು ಮಂಜೂರಿ ಮಾಡಿಬಿಟ್ಟಿದ್ದಾರೆ. ಬೇರೆ ಅವ್ರಿಗೆ ಬೇಕಾದವ್ರಿಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮಾಡ್ಕೊಂಡಿರೋ ಯಾವಾಗ ಅದು ಆಗಿರೋದು? ಮಂಜೂರಾಗೋದು ಯಾವಾಗ? ಯಾವ ಟೈಮಲ್ಲಿ ಅದು ಮಂಜೂರಾಗಿದೆ? ತಹಸೀಲ್ದಾರು ಸುಜಾತಾ ಮೇಡಮ್ ಅವರು ಇದ್ದಾಗ, ಇವರು ಶಾಸಕರಿದ್ದಾಗ ಆಗಿರೋದು. ರಾಮಕ್ಕ ಅವರು ಎಲ್ಲಿ ಸೈನ್ ಹಾಕಿದ್ದಾರೆ, ಅದಕ್ಕೆ ಸೈನ್ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ರು ಅವರು. ರಾಮಕ್ಕ ಅವ್ರ ಟೈಮಲ್ಲಿ ಮಂಜೂರಾಗಿಲ್ಲ. ಅದು ಆಗಿರೋದು ಇವರೇ. ಹೋಗ್ಲಿ, ಅದು ಯಾರಿಗಾದ್ರೂ ಆಗಿದೆಯಾ? ಅದನ್ನು ಬಂದು ಅದು ಆಲ್ರೆಡಿ ಈಗ ಕೋರ್ಟಲ್ಲಿದೆ. ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇರೋದ್ರಿಂದ ಅದನ್ನು ಇಲ್ಲಿ ತರೋ ಅಂಥ ನೆಸಿಟಿನೇ ಇಲ್ಲ. ಅದು ಆ ಥರ ಇದ್ದಾಗ ಇವರು 7 ವರ್ಷದಿಂದ ಯಾಕೆ ಅದನ್ನು ಮಾಡ್ಕೋಬಾರ್ದಾಗಿತ್ತು? ಈಗ 8 ವರ್ಷ ಆಗ್ತಾ ಬಂತು. ಶಾಸಕರು ಅದನ್ನು ತೆಗೆದು ಮಾಡ್ಬೋದಾಗಿತ್ತಲ್ಲ. 8 ವರ್ಷದಿಂದ ನಾವು ಈ ಥರ ಮಾಡಿದ್ದೀವಿ, ಈ ಥರ ಆಗಿದೆ ಅಂತ ಈ ಥರ ಹೇಳಿ ಮಾಡ್ಬೋದಾಗಿತ್ತು. ಅದೇ ಈಗ DCC ಬ್ಯಾಂಕಲ್ಲಿ 100 ಕೋಟಿ ಹಗರಣ ಆಗಿದೆ. ಆ 100 ಕೋಟಿ ಹಗರಣವನ್ನು ಮುಚ್ಚಿಟ್ಬಿಟ್ಟು ಈಗ 30 ಕೇಸ್ ಆಗಿದೆ DCC ಬ್ಯಾಂಕಲ್ಲಿ. ಇವನು ಡೈರೆಕ್ಟರ್ ಆಗಿದ್ರು, ಈತನ ಪ್ರೆಸಿಡೆಂಟ್ ಆಗಿದ್ದ. ಆವಾಗ ಅದೆಲ್ಲ ಎಲ್ಲ ಇತ್ತು. ಈಗ ಅವರಿದ್ರಲ್ಲಿ ಎಷ್ಟೋ ಜನ 3-4 ಜನ ಪ್ರಾಣ ತೆಗೆದುಕೊಂಡ್ರು. ಗೌನ್ಪಲ್ಲಿನಲ್ಲಿ ಒಬ್ಬ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಒಬ್ಬ ಸೆಕ್ರೆಟರಿ ಈ ಕೇಸಲ್ಲೇ ಹೋಗ್ಬಿಟ್ಟಿದ, ನೇಣು ಹಾಕ್ಕೊಂಡು ಸತ್ತಾಗ್ಬಿಟ್ಟ. ಇಷ್ಟೆಲ್ಲ ಹಗರಣಗಳಿದೆ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದೆ. ಯಾವುದನ್ನೋ ಇಲ್ಲದೆ ಸಲ್ಲದೆ ಇರೋದನ್ನು ತೊಗೊಂಡು ಬಂದು ಇಲ್ಲಿ ತೋರಿಸೋಂಥ ನೆಸಿಟಿ ಏನು ಇರಲಿಲ್ಲ. ಆಮೇಲೆ ಈಗ ನಾವು 18 ಕೋಟಿ ಆಗ್ಬಿಟ್ಟಿದ್ದೆ. ಸಂಪಂಗಿಯವರು ಸ್ಮಶಾನಗಳಿಗಂತ ತಂದಿದ್ರು. ಆ ಸ್ಮಶಾನದಲ್ಲಿ ಅದನ್ನು ತೊಗೊಂಡು ಬಂದು 33 ಸ್ಮಶಾನಗಳಿಗೆ ಒಂದೊಂದು ಬಿಲ್ ಆಗಿತ್ತು. ಅಂತ ಆಗಿರೋ ಬಿಲ್ಲುಗಳಲ್ಲಿ ಕೂಡ ಅದನ್ನು ನಿಲ್ಲಿಸ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ತೊಗೊಂಡು ಬಂದು ಫಿಲ್ಟರ್ಗಳಿಗೆ ಹಾಕಿದ್ರು. ಅದು ಹಾಕಿದ್ದು ಯಾವುದು? SC STಗೆ ಬಂದಿರೋ ಅನುದಾನ SC STಗೆ. ಅಂಥದ್ರಲ್ಲಿ ಕೂಡ ಅವ್ರು ಅದನ್ನು ನಿಲ್ಲಿಸ್ಬಿಟ್ಟು ಅದಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಬಂದು ಫಿಲ್ಟರ್ಗಳಿಗೆ ಹೈಮಾಸ್ ಲೇಟ್ ಅಂತ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಯಾವಾಗ SC ST ಏನು ಅನುದಾನ ಇದೆಯೋ ಅದು ಅಲ್ಲಿಗೆ ಹೋಗ್ಬೇಕು ತಾನೆ. ಈಗ ನಾವು ಯಾವ ಇಲಾಖೆಯಿಂದ ದುಡ್ಡು ತಂದಿರೋದು SC ST ಇದು. ಸೋಷಿಯಲ್ ವೆಲ್ಫೇರಿಂದ ಬಂದ ಮೇಲೆ ಸೋಷಿಯಲ್ ವೆಲ್ಫೇರ್ಗೆ ಹೋಗ್ಬೇಕದು. ಸೋಷಿಯಲ್ ವೆಲ್ಫೇರ್ ಬಿಟ್ಟು ಬೇರೆ ಕಡೆ ನಾವು ಅದು ಮಾಡೋಂಗಿಲ್ಲ. ಇವಾಗ ನೋಡಿದ್ರೆ ಎಷ್ಟು ಆಗಿದೆ. ಈಗ ಮೊನ್ನೆ ವೆಂಕಟಸುಂದರಲ್ಲಿ CC ರೋಡ್ ಹಾಕಿದ್ದಾರೆ. CC ರೋಡ್ ಹಾಕಿರೋದು ಆ್ಯಕ್ಚುಲಾಗಿ ಅದು ಬಂದು ಕೂಡ ಸೋಷಿಯಲ್ ವೆಲ್ಫೇರ್ದೆ. ಅಲ್ಲಿ ಯಾವ ಥರದ ಒಂದು ಮನೆ ಕೂಡ ಎಲ್ಲಿ ನಾವು ಯಾರಿಗೂ ಕಾಣಿಸಿಲ್ಲ. ನೀವು ನೋಡಿದ್ದೀರಾ, ಅಲ್ಲಿಗೆ ಹೋಗಿ ಮಾಧ್ಯಮದವರೆಲ್ಲನೂ ಇದೆಯಾ ಇಲ್ವಾ ಅಂತ ನಿಮಗೂ ಗೊತ್ತಿದೆ. ಅಂಥದ್ದೆಲ್ಲ ಹಗರಣಗಳು ಮಾಡ್ತಾ ಇರ್ಬೋದು. ಇದೆಲ್ಲ ಮಾಡ್ಬೋದು. ಅವರು ಅದನ್ನು ಯಾರು ಕೇಳಬಾರ್ದು. ಅವ್ರು ಏನು ಮಾಡಿದ್ರೇನೋ ಅದನ್ನು ಕೇಳದೇ ಇದ್ದರೆ ಸರಿ, ಯಾರು ಏನಿಲ್ಲ, ಯಾರ್ದು ತಪ್ಪಿಲ್ಲ. ಈಗ ಅದು ಕರೆಕ್ಟಾಗಿದ್ದು ಎಲ್ಲ ಇದು. ಈಗ ಭಕ್ತವತ್ಸಲಮು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಭಕ್ತವತ್ಸಲಂ ಇದ್ದಾಗ ಇವರು ಜಮೀನಲ್ಲಿ ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟಿದ್ದೆ. ಅವ್ರ ಮೇಲೆ ಕೇಸ್ ಹಾಕಿದ್ರು, ರಾಮಕ್ಕ ಅವ್ರ ಮೇಲೆ. ಏನಾಯ್ತು ಆ ಕೇಸು? ಅವ್ರದೇ ಕೇಸ್ ಆಯಿತು. ಅದು ಕರೆಕ್ಟಾಗಿದೆ ಅಂತ ಅವರೇ 1.5 ಎಕರೆ ಸಂಪಂಗಿ ಅವ್ರು ಬಿಟ್ಬಿಟ್ಟಿದ್ರು. ಅದನ್ನು 1 ಎಕರೆ ಮೇಲೆ ಅವ್ರು ಹಾಕ್ಕೊಂಡು ಅದು 1.5 ಎಕರೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಕೇಸೆಲ್ಲ ಹಾಕೋಸಿ 2 ಎಕರೆ ಅವ್ರಿಗೆ ಬಂತದ್ದು. ಆ ಥರ ಏನಂದರೆ ಅವ್ರೇನು ಯಾವುದನ್ನು ಕಬ್ಜಾ ಮಾಡೋಕ್ಕಾಗಲಿ ಬೇರೆಯವ್ರ ಥರ ಇದು ಮಾಡೋಕ್ಕಾಗಿ ಬಂದಿಲ್ಲ. ಈಗ ಇನ್ನೊಂದು ಬೇರೆ ಇವ್ರು ಬೇಕಾದ 500 ಎಕರೆ ಮಾಡ್ಬೋದು, ಬೇರೆಯವ್ರಿಗೆ 600 ಎಕರೆ ಮಾಡ್ಬೋದು, ಇನ್ನೊಬ್ರಿಗೆ 60 ಎಕರೆ ಮಾಡ್ಬೋದು. ಇವೆಲ್ಲ ಮಾಡ್ತಾ ಇರೋದು ಇದೇ. ಈಗ ಇಟ್ಕೊಂಡು ಈ ಥರ ಎಲ್ಲ ಮಾಡೋವ್ರಿಗೆ ಇಟ್ಕೊಂಡು ಅವ್ರು ಬೇಕು ಅಂತ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸೋದು ಇವೆಲ್ಲ ಏನು ಸರಿಯಲ್ಲ. ಇದು ಈಗ ಏನು ಹೇಳಿದ್ರು ಅವರು, ಪೆನ್ಷನ್ಗಳು ತಪ್ಪಾಗಿದೆ. ಆ ಪೆನ್ಷನ್ಗಳು ಯಾಕೆ ನಿಂತೋಯ್ತು? 14,000 ಪೆನ್ಷನ್ ಯಾಕೆ ನಿಂತೋಯ್ತು? ಅದಲ್ಲದೆ ಇಷ್ಟು ರೇಷನ್ ಕಾರ್ಡು, ಅಷ್ಟು ರೇಷನ್ ಕಾರ್ಡ್ 4,000 ರೇಷನ್ ಕಾರ್ಡ್ ನಿಲ್ಲೋ ಅಂತ ಏನಿದೆ.
ಒಂದು ರೇಷನ್ ಕಾರ್ಡ್ ಹೋದ್ರೆ ಹೆಚ್ಚು ಕಡಿಮೆ 3, 4, 5 ಜನ ಇರ್ತಾರೆ. 20,000 ಜನಕ್ಕೆ ಅವ್ರಿಗೆ ತೊಂದರೆ ಆಗಿದೆ. ಅದನ್ನು ಕೇಳಬಾರ್ದಾ? ಅದರಲ್ಲಿ ಕೇಳೋದೇನೋ ತಪ್ಪಿದೆಯಾ? ಅದು ಸರಿ ಮಾಡ್ಬೋದಾಗಿತ್ತು. ಅವ್ರು ಹೇಳೋದೇನೋ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಕೇಂದ್ರ ಸರ್ಕಾರ ಏನಾದರೂ ಬಂದು ಇದು ಮಾಡುತ್ತಾ? ಅಲ್ಲ, ರೇಷನ್ ಕೊಡೋದು ಯಾವುದು? ಇವರು ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಇವರು. ಇಂಥದ್ದೆಲ್ಲ ಇರೋವಾಗ ಪೆನ್ಷನ್ಗಳು ಇವೆಲ್ಲ ಇದ್ದಾಗ ಅವೆಲ್ಲಾನು ನಾವು ಬಯಲಿಗೆ ತಂದು ಈ ಥರ ತಪ್ಪು ಮಾಡ್ತಾ ಇದ್ದಾರೆ, ಅದನ್ನ ಏನು ಮಾಡಬೇಕು, ಏನು ಅದು ಸರಿ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ನೀವು ಹೇಳಿ, ಆ ಥರ ಮಾಡ್ಬೋದಾ? ಅದನ್ನು ಹೇಳಿದ್ದಕ್ಕೆ ಇವರು ದೊಡ್ಡದಾಗಿ ಇವ್ರ ಮೇಲೆ ಅಪ್ರಚಾರ ಮಾಡಿ ಇಲ್ಲದೆ ಸಲ್ಲದೆ ಇರೋದೆಲ್ಲನೂ ಪ್ರಚಾರ ಮಾಡೋದು ಅದೇನಂತ ಸರಿಯಾದ ಪದ್ಧತಿ ಅಲ್ಲ. ಇರಲಿ, ಮಾಡಿದರೆ ಈಗ 500 ಎಕರೆ ಮಾಡಿದರೆ ಅದು ಲೋಕಾಯುಕ್ತಾಗ ಹಾಕಿದ್ದಾರೆ, ಕೇಸುಗಳು ನಡೀತಾ ಇದೆ. ಅವ್ರ ಮೇಲೆ ಬಂದರೆ ಅವ್ರ ಮೇಲೇನೆ ಬರುತ್ತೆ. ಯಾರು ತಪ್ಪು ಮಾಡಿದರೆ ಅವ್ರು ಬರುತ್ತೆ, ತಪ್ಪೇನಿಲ್ಲ ಅದು. ಈಗ ಇನ್ನೂ ಈಗ ಅವ್ರು ಯಾವುದೋ 1 ಎಕರೆ ಚಿಲ್ಲರೆ ಏನೋ ಇನಾಮತಿ ಜಮೀನನ್ನು ಏನೋ ಮಾಡಿಬಿಟ್ಟಿದ್ದಾರೆ ಅಂದರು. ಅದು ಮಾಡಿದರೆ ಬರುತ್ತೆ, ಹಾಕ್ಕೊಳ್ಳಿ, ಕೇಸ್ ಹಾಕಿ, ಯಾರು ಬೇಡ ಅಂತಾರೆ? ತಪ್ಪು ಮಾಡಿರೋರಿಗೆ ನೀವು ಏನಾದರೂ ಆಗಲಿ ಶಿಕ್ಷೆ ಆಗಲೇಬೇಕು. ಅದು ಯಾರಾದರೂ ಆಗಲಿ, ಶಾಸಕರಾಗಲಿ ಇಲ್ಲ ಮಾಜಿ ಶಾಸಕರಾಗಲಿ, ಒಬ್ಬ ಮೆಂಬರ್ ಆಗಲಿ, ಯಾರಾದರೂ ಆಗಲಿ, ತಪ್ಪೇನೆ. ಅಂಥದ್ರಲ್ಲಿ ಇಲ್ಲದೆ ಸಂಜೆ ಮಾಡಿಬಿಟ್ಟು ಇಷ್ಟು ದಿನ ಯಾಕೆ ಏನು ಮಾಡ್ತಾಯಿದ್ರು? 8 ವರ್ಷದಿಂದ ಯಾಕೆ ಮಾಡಬಾರ್ದಾಗಿತ್ತು? ಈಗ 525 ಎಕರೆ ಇತ್ತಲ್ಲ, ಅವರವರಿಗೆ ಹಂಚ್ಕೊಂಡಿದ್ದೀರಿ ಅಂತದ್ರಲ್ಲಿ ಯಾರಿಗೆ ಹಂಚಿದ್ದಾರೆ? ತೋರಿಸ್ಬಾರ್ದಾಗಿತ್ತಲ್ಲ. ಆ ಥರ ಏನಂದರೆ ಇರೋದನ್ನು ಏನಿದೆಯೋ ಅದನ್ನು ಕರೆಕ್ಟಾಗಿ ಮಾಡಿದರೆ ತಪ್ಪೇನಿಲ್ಲ. ಈಗ ಅವರೇನು ಬೇರೆ ಥರ ಏನು ಹೇಳಿಲ್ಲ, ಕೇಳಿರೋದೇನೋ ಪೆನ್ಷನ್ಗಳು ಈ ಥರ ಆಗಿದೆ, ಈ ಥರ ಹೆಚ್ಚು ಕಡಿಮೆ ಆಗಿದೆ, ರೇಷನ್ ಕಾರ್ಡ್ ಆಗಿದೆ, ಅದನ್ನು ಸರಿ ಮಾಡಿ ಅಂತ ಹೇಳಿದ್ದಾರೆ. ಸರಿ ಮಾಡಿದರೆ ನಿಮಗೆ ಅನುಕೂಲ ಆಗತ್ತೆ. ಸರಿ ಮಾಡದೇ ಇದ್ರೆ ಅದು ನಿಮ್ಮ ತಪ್ಪಾಗತ್ತೆ. ಸರ್ಕಾರ ನಿಮ್ದಿದೆ, ನೀವು ಶಾಸಕರು ಮಾಡ್ಬೋದಾಗಿತ್ತು, ಅದನ್ನು ಜನ ಕೇಳ್ಬೋದಾಗಿತ್ತು. ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ನಾವು ಏನು ಮಾಡೋದು ಅಂತ. ಈಗ ಅದೇ ರೀತಿ ಇಟ್ಕೊಂಡು ಮಾಡಿರೋದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸಿ ಈ ಥರ ಮಾಡೋದು ಅದು ಸರಿಯಲ್ಲ. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನಿವತ್ತು ಭಾರತೀಯ ಜನತಾ ಪಾರ್ಟಿ KGF ಗ್ರಾಮಾಂತರದ ಎಲ್ಲ ನಮ್ಮ ಪದಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯನ್ನು ಕೊಡ್ತಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ನಮ್ಮ ಹಿತೈಷಿಗಳು ನಮ್ಮ ಪಕ್ಷದಿಂದ ಹೋಗಿರ್ತಕ್ಕಂಥ ಒಂದಷ್ಟು ಈಗಿನ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಒಂದಷ್ಟು ವಿಷಯಗಳ ಬಗ್ಗೆ ಅವರು ಏನು ನಿನ್ನೆ ಆರೋಪ ಮಾಡಿದ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಸ್ಪಷ್ಟನೆ ಕೊಡೋದಕ್ಕೆ ಇವತ್ತು ನಮ್ಮ ಸುದ್ದಿಗೋಷ್ಠಿ ಕರೆದಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಏನು 524 ಎಕರೆ ಏನು ಶಾಸಕರು ರಾಮಕ್ಕ ಇದ್ದಾಗ ಇದು ದರ್ಖಾಸ್ ಕಮಿಟಿಯಲ್ಲಿ 524 ಎಕರೆಯನ್ನು ಮಂಜೂರು ಮಾಡಿದ್ದಾರೆ ಅಕ್ರಮವಾಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ನಿನ್ನೆ ನಮ್ಮ ಮಾಜಿ ಶಾಸಕರು ಸ್ಪಷ್ಟನೆ ಕೊಡ್ತಾರೆ, ಯಾವುದೇ ರೀತಿಯಲ್ಲಿ ನಮ್ಮ ತಾಯಿಯ ಅವಧಿಯಲ್ಲಿ 1 ಎಕರೆ ಕೂಡ ನಾವು ಯಾರು ಕೂಡ ಮಂಜೂರು ಮಾಡಿಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. 524 ಎಕರೆಯಲ್ಲಿ ಯಾವುದೇ ಅಕ್ರಮ ಹೋಗಿದ್ರು ಕೂಡ ಅದನ್ನು ವಾಪಸ್ ಪಡಿಬೇಕು ಈ ಶಾಸಕರಿಗೆ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ 524 ಎಕರೆಯಲ್ಲಿ ಒಬ್ರು ವೆಂಕಟಚಲಪತಿ ಅಂತೇಳಿ ಆರೋಪ ಮಾಡ್ತಾ ಇದ್ದೆ. ನಾನು ಒಂದು ಕಮಿಟಿಯಲ್ಲಿ ಮೆಂಬರ್ ಆಗಿದೆ, ನೀನೊಬ್ಬ ಕಮಿಟಿಯಲ್ಲಿ ಮೆಂಬರ್ ಸ್ವಾಮಿ, ನೀನು ಆ ಕಮಿಟಿಯಲ್ಲಿ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿರ್ತೀಯ. ಆ ಸಭೆಯಲ್ಲಿ ಏನೇ ಒಂದಿದ್ರು ಕೂಡ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ, ನೀವು ಮಾತಾಡ್ಬೇಕಾಗಿತ್ತು. ಅವತ್ತೇ ನೀವು ಕಾಣಿಸ್ಬೇಕಾಗಿತ್ತು, ಈ ರೀತಿ ಅಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಬೇಕಾಗಿತ್ತು. ಅವತ್ತು ಸುಮ್ಮನೆ ಇದ್ದು 8 ವರ್ಷದ ಆದ ನಂತರ ವೆಂಕಟಚಲಪತಿ ಅವ್ರಿಗೆ ಅದ್ರ ಬಗ್ಗೆ ಆರೋಪ ಮಾಡ್ದ. ನಾವು ಮುಂದೆ ಆರೋಪ ಮಾಡ್ತಾ ಇದ್ದೀವಿ, ವೆಂಕಟಚಲಪತಿ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅಧಿಕಾರಿಗಳೆಲ್ಲ ಅವ್ರದೇ ಸರ್ಕಾರದ ಅಧಿಕಾರಿಗಳಿದ್ದಾರೆ, ನೀವು ಕೂಡ ಶಾಮೀಲಾಗಿ ನೀವು ಕೂಡ ನಮ್ಮ ರಾಮಕ್ಕನವರ ಸಹಿಯನ್ನು ನಕಲಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಆರೋಪ ಇದೆ, ಗಂಭೀರವಾದಂತ ಆರೋಪ ಮಾಡ್ತಾ ಇದೀವಿ. ನಿಮ್ಮ ಮೇಲೆ ನಮ್ಗೆ ಡೌಟ್ ಇದೆ. ಯಾಕಂದ್ರೆ 524 ಎಕರೆಯಲ್ಲಿ ಕೂಡ ನೀವು ಶಾಮೀಲಾಗಿದ್ದೀರ ಅಂತ ಹೇಳ್ಬಿಟ್ಟು ಅಧಿಕಾರ ಜೊತೆಗೆ ಅಂತೇಳಿ ನಮ್ಗೆಲ್ಲ ಬಿಜೆಪಿ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ಅನುಮಾನ ಇದೆ. ಇವತ್ತು ನೀವೇನು ಈ ರೀತಿ ಆರೋಪ ಮಾಡ್ಬೇಕಾದ್ರೆ ದಾಖಲೆ ಇಟ್ಕೊಂಡ್ ಮಾಡ್ಬೇಕು. ಆ ದಾಖಲೆಗಳಲ್ಲಿ ಎಲ್ಲ ಬರ್ದಿರ್ತಕ್ಕಂಥದ್ದು ನೀವು ನೋಡಿರ್ಬೋದು, ಮಾಧ್ಯಮದವ್ರಿಗೆಲ್ಲ ಗೊತ್ತಿರ್ಬೋದು. ಲೋಕಾಯುಕ್ತ ಆಲ್ರೆಡಿ ಪ್ರಕರಣ ನಡೀತಾ ಇದೆ. ಆ ಲೋಕಾಯುಕ್ತ ಇದ್ದಾಗ ಇದ್ರ ಬಗ್ಗೆ ನಾವ್ ಯಾರು ಕೂಡ ಮಾತನಾಡಬಾರ್ದಾಗಿತ್ತು, ಆದ್ರೂ ಕೂಡ ಅವ್ರು ಮಾತನಾಡಿದಾರೆ, ಅವ್ರು ಸ್ಪಷ್ಟನೆ ಕೊಡ್ತಾ ಇದೀವಿ. ಲೋಕಾಯುಕ್ತ ಅಧಿಕಾರಿಗಳು ನಮ್ಮ ರಾಮಕ್ಕನವರು ಶಾಸಕರಾಗಿರ್ತಕ್ಕಂಥ ಅವಧಿಯಲ್ಲಿ ಅವ್ರನ್ನ ಕರೆದು ಲೋಕಾಯುಕ್ತದಲ್ಲಿ ತನಿಖೆ ಮಾಡ್ತಾರೆ, ಅವ್ರನ್ನ ಸ್ಪಷ್ಟನೆ ತಗೊಂತಾರೆ. ಅವ್ರು ಹೇಳ್ತಾರೆ ಯಾವುದೇ ರೀತಿ ನನಗೂ 524 ಎಕರೆಗೂ ಸಂಬಂಧ ಇಲ್ಲ, ನಂದು ಸಹಿ ಅಲ್ಲ ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಒಂದು 15 ಜನ ಅಧಿಕಾರಿಗಳು ಇದ್ರ ಬಗ್ಗೆ ನಕಲಿ ಮಾಡಿದಂತ ಹೇಳಿ ತನಿಖೆ ಆಗ್ತದೆ, ಅವ್ರಿಗೆ ಶಿಕ್ಷೆ ಆಗತ್ತೆ. ಅದನ್ನ ಕಾನೂನು ರೀತಿ ಅವ್ರು ನೋಡ್ತಾರೆ, ಅದನ್ನ ಮಾತನಾಡಬಾರ್ದಾಗಿತ್ತು, ಅವ್ರು ಮಾತನಾಡಿದ್ದಾರೆ. ಇನ್ನೊಂದು ವಿಷಯ, 60 ಎಕರೆ ನಮ್ಮ ಮಾಜಿ ಶಾಸಕರು ಮಾಧ್ಯಮದವನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಇರ್ತಕ್ಕಂಥ ಸಾಕ್ಷಿ ನೀವಿದ್ದೀರಾ, ತಕೊಂಡೋಗಿ ಅಲ್ಲೇ ಜಾಗದಲ್ಲಿ ಏನು 60 ಎಕರೆ ಜಾಗವನ್ನು ಯಾರಿಗೆ ಮಂಜೂರು ಮಾಡಿ ಅಂತ ಇತ್ತು ದಾಖಲೆ ಇಟ್ಕೊಂಡು ಮಾತನಾಡಿದ್ರು. ಯಾರು ಸ್ವಾಮಿ? ಶ್ರೀನಿವಾಸಪುರದವ್ರು. ಇಲ್ಲಿಂದ 30-40 ಕಿಲೋಮೀಟರ್ ಇರ್ತಕ್ಕಂಥ ಶ್ರೀನಿವಾಸ ತಾಲೂಕಿನವ್ರಿಗೆ ಮಂಜೂರು ಮಾಡಿದ್ರ. 98, 99 ಮಾಡಿದಂತೆಲ್ಲ 98, 99 ಇಷ್ಟು ವರ್ಷ ಬೇಕಾಗಿತ್ತಾ ಸಾಗುವ ಅದನ್ನ ಪಾನಿ ಮಾಡ್ಕೊಳೋದಕ್ಕೆ ಅಂತೇಳಿ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಬೇಕಾಗಿತ್ತಾ ನಿಮ್ ಪಾನಿ ಮಾಡೋದಕ್ಕೆ? ಯಾಕೆ 98, 99, 2000 ಅವತ್ತೇ ಮಾಡ್ಕೋಬೋದಾಗಿತ್ತಲ್ವಾ ಅವ್ರ ಹೆಸರಿಗೆ ಪಾನಿನ?
60 ಎಕರೆಯನ್ನು ಅಕ್ರಮವಾಗಿ ಮಾಡಿದ್ದಾರೆ. ಅಧಿಕಾರಿಗಳೇ ಮಾಡಿದಾರೋ ಶಾಸಕರು ಮಾಡಿದ ನಮ್ಗೆ ಗೊತ್ತಿಲ್ಲ. ತನಿಖೆ ಆಗ್ಬೇಕು. ಆ 60 ಎಕರೆ ಬೇರೆ ತಾಲೂಕು ಅವ್ರಿಗೆ ಏನು ಮಂಜೂರಾಗಿದೆ ಅದನ್ನು ವಾಪಸ್ ಪಡೆದು ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾಡಿ, ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ ಜೊತೆ ಇರತಕ್ಕಂಥ ಕಾರ್ಯಕರ್ತರಿಗೆ ಮಂಜೂರು ಮಾಡಿ, ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ಮಾಡಿ. ಇಲ್ಲ, ಸಾರ್ವಜನಿಕರು ಬಡವರು ಯಾರೂ ಇಲ್ಲ, ಇವತ್ತು ಜಮೀನು ಇರ್ತಂತ ಗುರುಸಿ ಅವ್ರಿಗೆ 60 ಎಕರೆ ಕೊಡಿ, ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಶಾಸಕರಿಗೆ ಅಂತ ಹೇಳಿ ನಾನು ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ, ಇಡೀ KGF ವಿಧಾನಸಭಾ ಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ KGF ನಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಏನು ಅಂತಂದ್ರೆ KGF ತಾಲೂಕಿನಲ್ಲಿ 4,000 ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 14,500 ಜನಕ್ಕೆ ಪೆನ್ಷನ್ ಏನ್ ಬರ್ತಾ ಇತ್ತು ಬಡವರಿಗೆ ಅದನ್ನ ಕಡಿತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇತ್ತು ದಾಖಲೆ ಸಮೇತ ತಗೊಬಂದು ನಿಮ್ಗೆ ಸ್ಪಷ್ಟನೆ ಮಾಡಿದ ಒಂದಷ್ಟು ನೇಮ್ಸ್ ಕೂಡ ನಿಮ್ ಮುಂದೆ ಅವತ್ತು ನಮ್ಮ ಮಾಜಿ ಶಾಸಕರು ಸ್ಪಷ್ಟನೆ ಪಡ್ತಾರೆ. 14,500 ಜನ ನೀವು ಅಲ್ಲಿಗೆ ಹೋಗಿ ಸ್ವಾಮಿ. ಯಾಕಂತಂದ್ರೆ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಂಡು ಮಾಧ್ಯಮದವ್ರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ಕೇಳಿ. ಯಾಕಂತಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಇವತ್ತು 3-4 ತಿಂಗಳಿಂದ ಬರ್ತಾ ಇಲ್ಲ. ರೇಷನ್ ಕಾರ್ಡು ನನ್ನ ಗ್ರಾಮದಲ್ಲಿ ಕೂಡ ಸುಮಾರು 10 ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ. ಅದು 4 ವರ್ಷದಿಂದ ಈ ಸಮಸ್ಯೆ ಇದೆ. ಹೋದ್ರೂ ಕೂಡ ಇನ್ನೂ ಸರ್ಕಾರ ಬಿಟ್ಟಿಲ್ಲ, ಹೊಸ ಕಾರ್ಡ್ ಮಾಡಕ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ. ನಮ್ಮ ದುರ್ಗಣ್ಣ, ನಮ್ಮ ಪಕ್ಷದ ಹಿತೈಷಿಗಳವರು ತುಂಬಾ ಅಭಿಮಾನ ಇಟ್ಕೊಂಡಿದೆ ಅವ್ರ ಮೇಲೆ. ನನ್ನ ಆರೋಪ ಮಾಡ್ತಾರೆ, ಶಾಸಕರಿಗೂ ರೇಷನ್ ಕಾರ್ಡ್ಗೂ ಪೆನ್ಷನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಒಬ್ಬ ಶಾಸಕರು 2 ಲಕ್ಷ ಜನಕ್ಕೂ ಕೂಡ ಒಬ್ಬ ಶಾಸಕರಾಗಿದ್ದಾರೆ. ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಜನರಿಗೆ ಅದನ್ನ ಪರಿಹಾರ ಮಾಡುವಂತ ಕೆಲಸ ನೀವು ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ನಿಮ್ಮ ಮುಂದೆನೆ ಹಲವಾರು ಜನ ನಮ್ಮ KGF ನಲ್ಲಿ ಇರ್ತಕ್ಕಂಥ ಆ ತಾಯಂದ್ರು ಬಂದು ನಿಮ್ಮ ಜೊತೆ ನಿಮ್ಮ ನೋವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ನೀವ್ ಹೇಳ್ತೀರಾ ಅದು ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ. 32 ಅದಕ್ಕಿಂತ ಆದಾಯ ಹೆಚ್ಚಿದ್ರೆ ಯಾರಿಗೂ ಕೂಡ ಕೊಡೋದ ಅಂತ ಹೇಳ್ತಾರೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ NRJಯಲ್ಲಿ ಇವತ್ತು ದಿನಕ್ಕೆ 380 ರೂಪಾಯಿ ಕೂಲಿ ಕೊಡ್ತಾರೆ. 380 ರೂಪಾಯಿ ಕೂಲಿ ಕೊಟ್ರೆ ವರ್ಷಕ್ಕೆ ಎಷ್ಟಾಯ್ತು ಅಂತ ಆಲೋಚನೆ ಮಾಡಿ. ಯಾಕೆ ಸ್ವಾಮಿ ಆದಾಯ ಹೆಚ್ಚು ಮಾಡಬಾರ್ದು? 1,20,000, 2 ಲಕ್ಷ, 3 ಲಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಇದನ್ನ ಕಡಿತ ಮಾಡಿದ್ರು ಅಂತ ನಾನು ಕ್ವಶನ್ ಮಾಡ್ತೀನಿ. ಈ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ ನಂತರ ನಿಮ್ಗೆಲ್ಲ ಗೊತ್ತಿರಬಾರು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳನ್ನು ರದ್ದು ಮಾಡ್ತಾರೆ. ಯಾಕಂತಂದ್ರೆ ರಾಜ್ಯದ ಖಜಾನೆಯಲ್ಲಿ ದುಡ್ಡಿಲ್ಲ, ಜನರಿಗೆ ಕೊಡಕ್ ಆಗ್ತಾ ಇಲ್ಲ, ಅವ್ರು ಕೊಡುವಂತ ಮಾತನ್ನ ನೆರವೇರ್ಸಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಅವರು ಕಡಿತ ಮಾಡ್ತಾ ಬರ್ತಾ ಇದ್ದಾರೆ. ಜನಕ್ಕೂ ಗೊತ್ತಾಗಿದೆ. ಕೇವಲ ಇನ್ನು 1.5 ವರ್ಷದಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಆ 14,500 ಜನ ಯಾರೋ ಶ್ರೀಮಂತರಿಗೋ ಅಥವಾ ಯಾರೋ ದುಡ್ಡು ಹೋಗ್ತಾ ಇಲ್ಲ, ಬಡವ್ರಿಗೆ ಹೋಗ್ತಾರೆ. ಆ ದುಡ್ಡಿಂದ ತಿಂಗಳು ಬಂದ್ರೆ ಔಷಧಿ ತಗೊಳಕೋ ಮಾತ್ರ ತಗೊಳಕೋ ದುಡ್ಡಿಲ್ಲ ಅಂತ ಹೇಳಿ ಕಾದ್ಕೊಂತಿದ್ರು. ಇವತ್ತು ನೀವು ನೋಡ್ಬೋದು ತಾಲೂಕು ಆಫೀಸ್ ಅಥವಾ ನಾಡ ಕಚೇರಿಗಳ ಮುಂದೆ 60 ವರ್ಷ 70 ವರ್ಷ ವೃದ್ಧರೋಗಿ ಬೇಡ್ಕೊಂತ ಇದ್ದಾರೆ ದಾಖಲೆಗಳು ತಗೊಂಡು. ಇವೆಲ್ಲ ಯಾರು ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಯಾರು? ಶಾಸಕರು ಸಂಬಂಧಪಟ್ಟಿದ್ದ ಸರ್ಕಾರ ಅಲ್ವಾ? ಆ ಶಾಸಕರು ಮಾಡ್ಬೇಕಾಗಿತ್ತು. ಅದನ್ನ ನಮ್ಮ ಮಾಜಿ ಶಾಸಕರು ದಾಖಲೆಗಳ ಸಮೇತ ಇಟ್ಕೊಬಂದು ನಿಮ್ಮ ಹತ್ರ ಸುದ್ದಿಗೋಷ್ಠಿ ಮಾಡಿದಕ್ಕೆ ಇವಾಗ ಶಾಸಕರ ಮೇಲೆ ಒಂದಲ್ಲ ಆರೋಪ ಮಾಡ್ತೀರಾ. ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ನ್ಯಾಯ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಒಳಪಡಿಸೋದಕ್ಕೆ ರೆಡಿ ಇದ್ದಾರೆ. ನಾನು ಕೂಡ ಅಷ್ಟೇ, ನಾನು ತಪ್ಪು ಮಾಡಿದ್ರೆ ನನ್ನ ಜಮೀನು ಕಿತ್ಕೊಂಡ್ಲಿ ನಾನು ತಗೊಳ್ಳಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿದೆ. ತೋಟಿ ನಾಮತಿ ಅಂತ ಇದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತನಾಡಕ್ಕೆ ಏನು ವಿಷಯ ಸಿಗ್ತಾ ಇಲ್ಲ. ಸ್ವಾಮಿ ಅಲ್ಲಿಗೆ ಭೇಟಿ ಕೊಡಿ, ಸ್ವಲ್ಪ ಅಲ್ಲಿ ರಸ್ತೆಗಳು ನೋಡಿ, ಎಲ್ಲ ಗುಣಿಗಳು ಬಿದ್ದೋಗಿದೆ, ರೋಡ್ಗಳು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಕುಡಿಯಕ್ಕೆ ಏನ್ ಇವತ್ತು ನೀವು ಹಳ್ಳಿಗಳಲ್ಲಿ ಏನು ಇವತ್ತು ಫಿಲ್ಟರ್ಗಳು ಮಾಡ್ತಾ ಇದ್ರು, ಅವೆಲ್ಲ ಸುಮಾರು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವನ್ ಸರಿಪಡಿಸಿ ಫಸ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಅಲ್ಲಿಗೂ ಭೇಟಿ ಕೊಡಿ. ನೀವು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಮೂಲ ಸಮಸ್ಯೆ ತಗೊಬನ್ನಿ. ಹಳ್ಳಿಗಳಿಗೆ ಹೋಗಕ್ಕೆ ರಸ್ತೆಗಳಿಲ್ಲ ಇವಾಗ ಸರಿಯಾಗಿ. ಆಲ್ರೆಡಿ ನಾನು ಕೂಡ ಅದ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿದ್ದೆ. ಹಳ್ಳಿಗಳಲ್ಲಿ 6 ತಿಂಗಳಾಯ್ತು ಶ್ರೀನಿವಾಸಪುರದ ನನ್ನ ಪಂಚಾಯತಿಯಲ್ಲಿ ಶ್ರೀನಿವಾಸಪುರದಿಂದ ತಾತಿನಂದ್ರ ಗ್ರಾಮಕ್ಕೆ ಗುದ್ಲಿ ಪೂಜೆ ಮಾಡಿ 6 ತಿಂಗಳಾಯ್ತು. ಎಲ್ಲಿ ಸ್ವಾಮಿ ಇವತ್ತು ನಿಮ್ ಕಾಮಗಾರಿ ಎಲ್ಲ ಹೋಗ್ತಾ ಇದೆ? ಏನಾಯ್ತು? ದುಡ್ಡು ಎಲ್ಲಿ ಮಂಜೂರಾಗಿದೆ? ಅವತ್ತು ಹೇಳಿದ್ರು ಇಷ್ಟು ಕೋಟಿ ಆಗಿದೆ, ಅಷ್ಟು ಕೋಟಿ. ಇವತ್ತು ಏನಾಯ್ತು ಅಂತ ನಾನು ಸ್ವಲ್ಪ ಸ್ಪಷ್ಟನೆ ಕೊಡ್ಬೇಕಾಗತ್ತಲ್ವಾ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮಾಜಿ ಶಾಸಕರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರ. ತೋಟನೇ ಸಂಪಂಗಿಯವ್ರು ಬಂದೇನು ಅಕ್ರಮ ಮಾಡ್ಕೊಂಡಿಲ್ಲ. ಅವರು ಕೂಡ ದುಡ್ಡು ಕೊಟ್ಟು ಅಲ್ಲಿ ಬೇರೆಯವ್ರ ಕಡೆಯಿಂದ ತಗೊಂಡಿರೋದೆ. ಕಾನೂನುಬದ್ಧವಾಗಿ ತನಿಖೆ ಆಗ್ಲಿ. ಸರ್ಕಾರಕ್ಕೆ ಬಿಟ್ಕೊಡಕ್ ರೆಡಿ ಇದ್ದಾರೆ. ಅವ್ರನ್ನೇ ಸ್ಪಷ್ಟನೆ ಕೊಟ್ರು, ನಮ್ದಲ್ಲ ಸರ್ಕಾರದ ಅಂತಂದ್ರೆ ನಾನು ಕೊಡಕ್ ರೆಡಿ ಇದ್ದೀನಿ ಅಂತ ಹೇಳಿ. ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಾ? ಹಲವಾರು ವಿಷಯಗಳ ಬಗ್ಗೆ ನೀವು ಇನ್ನೂ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಇದೆ. ಶಾಸಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಿ ನೀವು. ಯಾಕಂತಂದ್ರೆ ಶಾಸಕರು ನಾವು ಅವ್ರ ಕೆಲಸಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ APMC ಹೇಳ್ತಾ ಇದ್ದ, ನಮ್ಮ ರಾಮಚಂದ್ರಣ್ಣ ಹೇಳ್ತಾ ಇದ್ರು APMC ಸಮಯ APMC ಫಸ್ಟ್ ಈ ಭಾಗದಲ್ಲಿ ಬೇಕು ಅಂತ ಹೇಳಿ ನಾನು ಲೆಟರ್ ಕೊಟ್ಟಿದ್ದು. ನಾನು ಅಧ್ಯಕ್ಷ ಇದ್ದಾಗ ಮಾಧುಸ್ವಾಮಿ ಅವರು ಕಾನೂನು ಸಚಿವರಾಗಿದ್ದಾಗ ಕೋಲಾರ್ಗೆ ಬಂದಾಗ ನಾನು ಹೋಗಿ ವೇದಿಕೆಯಲ್ಲಿ ಸ್ವಾಮಿ ನಮ್ಮ ಭಾಗದಲ್ಲಿ ಈ ತರ 100 ಎಕರೆ ಜಮೀನಿದೆ, ಅಲ್ಲಿ ಒಂದು APMC ಮಾರ್ಕೆಟ್ ಕೊಡಿ ಅಂತ ಹೇಳಿ ಕೊಟ್ಟಾಗ ಅವ್ರು ಹೇಳಿದ್ರೆ ನನ್ನ ಹತ್ರ ಚೆಕ್ ಡ್ಯಾಮ್ಸ್ ಅವು ನನ್ನ ಹತ್ರ ಅನುದಾನ ಬರುತ್ತಪ್ಪ, APMC ನಂಗೆ ಬರಲ್ಲ, ಅದು ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ ಅಂತಂದ್ರು. ಶಾಸಕರು ಅದನ್ನ ಪ್ರಯತ್ನ ಮಾಡಿದ್ರು, ಸ್ವಾಗತ ಮಾಡಿದೀವಿ.
ಯಾಕಂದ್ರೆ 100 ಜನಕ್ಕೆ ಅಲ್ಲಿ APMC ಮಾರ್ಕೆಟ್ ಆಗಿದೆ. ಅದು ಯಾರ ಅವಧಿಯಲ್ಲಿ ಆಗಿದ್ದು? ಬಿಜೆಪಿ ಸರ್ಕಾರ ಆದೇಶ ಮಾಡಿದ್ದು, ಮಂಜೂರು ಮಾಡಿದ APMC ಮಾರ್ಕೆಟ್. ನಾವು ಸ್ವಾಗತ ಮಾಡ್ತೀವಿ, ನಾವ್ಯಾರು ಕೂಡ ವಿರೋಧ ಮಾಡಿಲ್ಲ. ಆದ್ರೂ ಕೂಡ ಅವ್ರ ಮನಸ್ಸಾಕ್ಷಿಯವ್ರಿಗೂ ಗೊತ್ತಿದೆ, ರಾಮಚಂದ್ರನಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅಕ್ರಮವಾಗಿ ಅಲ್ಲಿ ಗಣಿಗಾರಿಕೆ ಹೋಗಿಲ್ವಾ? ರಾತ್ರಿಯಲ್ಲಿ ಹೋಗಿಲ್ವಾ? ಎಲ್ರಿಗೂ ಗೊತ್ತಿದೆ. ಆದ್ರೆ ಬಿಜೆಪಿ ಅಡ್ಡಿ ಮಾಡ್ತಾರೆ, ನಮ್ಗೆ ಪ್ರಾಬ್ಲಮ್ ಸಮಸ್ಯೆ ಮಾಡ್ತಾರೆ. ಸಂಪಂಗಿ ಅವರು ನಮ್ಮ ಶಾಸಕರು, ಮಾಜಿ ಶಾಸಕರು ಒಂದು ದಿನ ಕೂಡ APMC ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಯಾಕಂತಂದ್ರೆ ನಿಮ್ ಮಾಧ್ಯಮದವ್ರು ಗೊತ್ತಿದೆ, ಎಲ್ಲೂ ಕೂಡ ಮಾತನಾಡಿಲ್ಲ. ಮುಂದೆ ಅವ್ರು ನೆನ್ನೆ ಹೇಳ್ತಾ ಇದ್ರು, ಇವತ್ತು ದಾಖಲೆ ಸಮೇತ ನಾನು ಬಂದು ಮಾತಾಡ್ತೀನಿ. ಇಷ್ಟು ದಿನ ನಾನು APMC ಬಗ್ಗೆ ಮಾತಾಡಿಲ್ಲ, ಅಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ನಾನು ದಾಖಲೆ ತಗೊಬಂದು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ಹೇಳಿ ನಿಮ್ಗೆ ನೆನ್ನೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರು ಮಾತನಾಡೋದಂತಿದೆ. ಅಲ್ಲಿ ಏನೇನು ಅಕ್ರಮ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಅವರು ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತಾರೆ. ಇಷ್ಟ ಆಗತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತು ರಾಜ್ಯದಲ್ಲಿ ನಮ್ಗೊಂದು ಆದೇಶ ಬರುತ್ತೆ. ಏನಂತಂದ್ರೆ 18,97,000 ಇಡೀ ರಾಜ್ಯದಲ್ಲಿ ಪೆನ್ಷನ್ ಅನ್ನು ಕಡಿತ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ಯೋಜನೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ, ಇವೆಲ್ಲವನ್ನು ಇಟ್ಕೊಂಡು ಜನರ ಮೇಲೆ ನೀವು ಗೂಬೆ ಕೊರಿಸ್ತಾ ಇದ್ದೀರಾ. ಇವತ್ತು ನಮ್ಮ ಶಾಸಕರು, ಮಾಜಿ ಶಾಸಕರು ತಗೊಬಂದು ದಾಖಲೆಗಳು ಇಟ್ಕೊಂಡ್ಬಂದು ಮಾತನಾಡಿದಕ್ಕೆ ಇವತ್ತು ನೀವು ಆರೋಪ ಮಾಡ್ತಾ ಇದ್ದೀರಾ. ಕಾರ್ಯಕರ್ತರು ನೀವು ಮಾಡಿ ಆರೋಪ ಏನಿದ್ರೆ 8 ವರ್ಷ ಬೇಕಾಗಿತ್ತಾ? ಶಾಸಕರು ಇವತ್ತು 524 ಎಕರೆ ಮಂಜೂರು ಮಾಡಿದ್ರು ಅಕ್ರಮವಾಗಿ ಅಂತಂದ್ರೆ 8 ವರ್ಷ ಸಮಯ ಬೇಕಾಗಿತ್ತಾ? ಅವತ್ತೇ ಮಾಡ್ಬೋದಾಗಿತ್ತು. ಯಾಕಂದ್ರೆ ವೆಂಕಟಾಚಲಪತಿ ಅವರು ಕೂಡ ಒಂದು ದರ್ಖಾಸ್ ಕಮಿಟಿ ಮೆಂಬರ್ ಅಲ್ವಾ, ಅವತ್ತೇ ಮಾತನಾಡ್ಬೋದಾಗಿತ್ತು. ಅವತ್ತೇ ಅಲ್ಲಿ ಧರಣಿ ಕೂತ್ಕೋಬೇಕಾಗಿತ್ತು. ಶಾಸಕರು ಸರಿ ಇಲ್ಲ, ಅಕ್ರಮ ಮಾಡ್ತಾ ಇದ್ದಾರೆ ಅಂತ ನೀವು ಅಲ್ಲೇ ಕೂತ್ಕೋಬೇಕಾಗಿತ್ತು. ಯಾಕಂದ್ರೆ ನಿಮ್ಗೂ ಕಾನೂನು ರೀತಿ ಅಡಿ ಇತ್ತಲ್ಲ, ಹೋರಾಟ ಮಾಡುವಂತ ಹಕ್ಕಿದೆಯಲ್ವಾ. ನಮ್ಮ ಹೋರಾಟ ಯಾರು ಕಿತ್ಕೊಳಕ್ ಆಗೋದಿಲ್ವಲ್ಲ. ಎಲ್ಲೋ ಕೇಳೋದಕ್ಕಿದ್ರು ಕೂಡ ನೀವು ಇಷ್ಟು ದಿನ ಯಾಕೆ ನಿದ್ದೆ ಹೋಗ್ತಾ ಇದ್ರಾ? ಅವ್ರದೊಂದೇ ಇಷ್ಟೇ, ವೆಂಕಸಂದ್ರ ಹತ್ರ ಸಬ್ಸ್ಟೇಷನ್ ಹತ್ರ 3 ಎಕರೆ 20 ಗುಂಟೆನ 16 ಗುಂಟೆನ ಸರ್ಕಾರಿ ಜಮೀನ್ ಇದೆ. ಅದರಲ್ಲಿ ಆಲ್ರೆಡಿ 1.5 ಎಕರೆಯಲ್ಲಿ ಮಾಜಿ ಸಂಪಂಗಿ ಅವರು ಶಾಸಕರಾಗಿದ್ದಾಗ ಸಬ್ಸ್ಟೇಷನ್ ಮಾಡಿದ್ರು. ಹಲವಾರು ರೈತರ ಬೇಡಿಕೆಯಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ರೈತರಿಗೆ ಒಂದು ಅನುಕೂಲ ಆಗ್ಬೇಕಂತ ಸಬ್ಸ್ಟೇಷನ್ ಮಾಡಿದ್ರು. ಇನ್ನೊಂದಷ್ಟು 1.5 ಎಕರೆ ಜಮೀನ್ ಇದೆ. ಆ 1.5 ಎಕರೆಯಲ್ಲಿ 20 ಗುಂಟೆ ಈ ವೆಂಕಟಾಚಲಪತಿ ಅಕ್ರಮವಾಗಿ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ತೆರವುಗೊಳಿಸಬೇಕು ಅಂತೇಳಿ ನಮ್ಮ ಬಿಜೆಪಿಯ ಮಾಜಿ ಶಾಸಕರು ಹೋರಾಟ ಮಾಡ್ತಾರೆ, ಸುದ್ದಿಗೋಷ್ಠಿ ಮಾಡ್ತಾರೆ. ಹೋಗಿ ಕಂಪ್ಲೇಂಟ್ ಮಾಡಿದ ನಂತರ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ವೆಂಕಟಾಚಲಪತಿ ಒಂದಲ್ಲ ಒಂದು ಮಾತಾಡ್ತಾ ಇದ್ದಾರೆ. ನೀವು ದರ್ಖಾಸ್ ಕಮಿಟಿ ಮೆಂಬರ್, ನಿಮ್ಮ ಮೇಲೆ ನಾನು ಆರೋಪ ಮಾಡ್ತೀನಿ, ಇದಕ್ಕೆ ನೀವು ಕೂಡ ಶಾಮೀಲ್ ಆಗಿರ್ಬೋದು. 524 ಎಕರೆ ವೆಂಕಟಾಚಲಪತಿ ಶಾಮೀಲು, ಅವರು ಕೂಡ ಒಬ್ಬ ಆರೋಪಿ. ಯಾಕಂತಂದ್ರೆ ಅವತ್ತೇ ನೀವು ಮಾತಾಡ್ಬೇಕಾಗಿತ್ತು. ನಮ್ಮ ಶಾಸಕರು ಸ್ಪಷ್ಟವಾಗಿ, ರಾಮಕ್ಕನವರು ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ, ಆ ಸಹಿ ನಂದಲ್ಲ, ನಕಲಿ ಸಹಿ. ಲೋಕಾಯುಕ್ತರು ಕೂಡ ತನಿಖೆ ಮಾಡಿದ್ದಾರೆ. ತನಿಖೆ ಆದ ನಂತರ ಅಧಿಕಾರಿಗಳು ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ 20 ಗುಂಟೆ ಎಲ್ಲೋಗ್ಬಿಡುತ್ತೆ ಅಂತೇಳಿ ಇವತ್ತು ಸಂಪಂಗಿ ಅವ್ರ ಮೇಲೆ ಆರೋಪ ಮಾಡ್ತಾರೆ. ನಿಮ್ಮ ಆರೋಪಕ್ಕೆ ಸತ್ಯಕ್ಕೂ ದೂರವಾದಂತ ಮಾತಿದು. ಯಾವುದೇ ರೀತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನೀವು ಕೊಡುವಂತ ಸುಳ್ಳು ಆರೋಪಗಳಿಗೆ ನಾವು ಕೂತ್ಕೊಂಡಿಲ್ಲ. ನಿಮ್ಗೆ ಎದುರ ಮತ್ತೆ ಕೊಡುವಂಥದ್ದು ಏನೇ ಒಂದು ನೀವು ಕೊಟ್ಟರು ಕೂಡ ಅದಕ್ಕೆ ನಮ್ಮ ಹತ್ರ ಕೂಡ ದಾಖಲೆಗಳಿರುತ್ತೆ. ಆ ದಾಖಲೆಗಳ ಮುಖಾಂತರ ನಿಮ್ಗೆ ಮತ್ತೆ ಉತ್ತರ ಕೊಡ್ತೀವಿ. ಅಭಿವೃದ್ಧಿಯಲ್ಲಿ ನಿಮ್ಮ ಶಾಸಕರೇ ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಶಾಸಕರು 10 ವರ್ಷ ಇದ್ರು. ಪ್ರತಿ ಅಲ್ಲಿಗೂ ನಾನು ಅವತ್ತು SLC 2008ರಲ್ಲಿ ಶಾಸಕರಾಗಿ ನಮ್ಮ ಸಂಪಂಗಿಯವರು ಆಯ್ಕೆ ಆಗ್ತಾರೆ. ಅವ್ರು ನಾವು ಶಾಲೆಗೆ ಹೋಗ್ತಾ ಇದ್ದೆ. ಆವತ್ತು ನಮ್ಮೂರಿಗೆ ರಸ್ತೆನೇ ಇರಲಿಲ್ಲ. ಆ ಹಳ್ಳಿಗಳು ಪ್ರತಿಯೊಂದು ಅಲ್ಲಿಗೂ ಕೂಡ ರಸ್ತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಸಂಪಂಗಿಯವರು. ಅವತ್ತಾಗಿರ್ತಕ್ಕಂಥ ಡಾಂಬರೀಕರಣ ಇವತ್ತು ಒಂದು ದಾರಿಗೂ ಕೂಡ ತ್ಯಾಪೆ ಹಾಕಲಿಲ್ಲ ಯಾರು. ಅವತ್ತಾಗಿರ್ತಕ್ಕಂಥ ಶಾಸಕರು ಅಭಿವೃದ್ಧಿ ರಸ್ತೆಗಳಿಗೆ ಇವತ್ತು ಯಾವುದೇ ರಸ್ತೆಗೆ ಒಂದೇ ಒಂದು ತ್ಯಾಪೆ ಹಾಕಿಲ್ಲ. ಬನ್ನಿ ಬೇಕಾದ್ರೆ ನಾವೆಲ್ಲ ಜೊತೆಗೆ ಹೋಗೋಣ. ಯಾಕಂತಂದ್ರೆ ಈ ರೀತಿ ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ ಎಲ್ಲ ಹಿಂದಿರ್ತಕ್ಕಂಥ ಸರ್ಕಾರ ಏನೇನು ಮಾಡಿತ್ತೋ ಮಂಜೂರಾಗಿತ್ತೋ ಅದಕ್ಕೆಲ್ಲ ನೀವು ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ರೆ. ನೀವು ಮಾಡಿ ಸಂತೋಷ, ನಾವು ಅದಕ್ಕೆ ಆರೋಪ ಮಾಡಲ್ಲ, ಅಡ್ಡಿ ಮಾಡಲ್ಲ. ಆದ್ರೆ ಸುಮ್ನೆ ನಮ್ಮ ಶಾಸಕರು ಮಾಡಿಲ್ಲ, ನಮ್ಮ ಶಾಸಕರು 10 ವರ್ಷ ಮಾಡಿದ್ದಾರೆ. ದುರ್ಗಣ್ಣ ಗೊತ್ತು ಸಂಪಂಗಿ ಅವರ ಅಧಿಕಾರ ಏನು, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಏನು ನೀವೇ ಒಪ್ಕೊಂಡಿದ್ದೀರಾ. ದುರ್ಗಣ್ಣ, ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ, ನೀವೇ ಒಪ್ಕೊಂಡಿದ್ದೀರಾ. ನಮ್ಮ ಸಂಪಂಗಿ ಅವರು ಒಳ್ಳೆ ಆಡಳಿತ ಕೊಟ್ಟಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನಂಬರ್ 1 ಅಂತ ಹೇಳಿದಾರೆ. ಅವ್ರಿಗೆ ಯಾರು ಹೇಳ್ಕೊಡೋಷ್ಟಿಲ್ಲ. ಅವರು ರಾಜ್ಯದ ಒಬ್ಬ ದಲಿತ ನಾಯಕರು, ಇಡೀ ಹೋರಾಟಗಾರರು. ಅವ್ರಿಗೆ ಗೊತ್ತಿದೆ ಎಲ್ಲಿ ಏನು ಮಾತಾಡಬೇಕು, ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅಂತೇಳಿ. ಅವ್ರಿಗೆ ಯಾರು ಕೂಡ ಬೇರೆಯವ್ರ ಕಡೆಯಿಂದ ಅವ್ರ ಪಾಠ ಕಲಿಯುವಂತ ಅಗತ್ಯ ಇಲ್ಲ. ಅವ್ರ ದಾಖಲೆಗಳ ಸಮೇತ ತಗೊಬಂದು ನಿಮ್ಮ ಜೊತೆ ಮಾತನಾಡ್ತಾರೆ, ಮಾಧ್ಯಮಗಳ ಮುಖಾಂತರ ಮಾತನಾಡೋದು, ಇರೋದನ್ನೇ ಮಾತಾಡೋದು. ಇಲ್ಲಿ ಸಲ್ಲದೆಲ್ಲ ಸುಮ್ಮನೆ ಸುಳ್ಳಾರೋಪಗಳು ಮಾಡೋದಿಲ್ಲ. ಅವರು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ರು, ಅದು ಶಾಸಕರಾಗಿ ಯಾರೊಬ್ರು ಆಯ್ಕೆ ಆದ ನಂತರ ನಾವು ಸೋಲು ಅನುಭವಿಸಿದಾಗ ಒಂದು ಕಾಲಾವಕಾಶ ಕೊಡಬೇಕು. ಯಾರೇ ಶಾಸಕರಾದಾಗ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಕಾಲಾವಕಾಶ ಕೊಡಬೇಕು. 3 ವರ್ಷ ನಾವು ಸುಮ್ಮನೆ ಇದ್ವು, ಅವ್ರು ಏನ್ ಮಾಡ್ತಾರೆ ಅಂತೇಳಿ. ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ಒಂದೊಂದು ತೆಗಿತಾ ಇದ್ರೆ ಇವತ್ತು ಸಂಪಂಗಿ ಮೇಲೆ ಆರೋಪ ಮಾಡ್ತಾ ಇದಾರೆ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳೋದಿಲ್ಲ ಅಂತಂದ್ರು. ಬಿಜೆಪಿ ಕಾರ್ಯಕರ್ತರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ನೀವೇನೇ ಆರೋಪ ಮಾಡಿದ್ರು ಕೂಡ ನಾವು ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದೀವಿ. ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಆಗಸ್ಟ್ 5ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ.
ಏನಕ್ಕಂತಂದ್ರೆ KGF ತಾಲೂಕಿನಲ್ಲಿ ಇರ್ತಕ್ಕಂಥ 14,500 ಜನಕ್ಕೆ ಪೆನ್ಷನ್ ಮತ್ತೆ ಕೊಡಬೇಕು. 4,000 ರೇಷನ್ ಕಾರ್ಡ್ ಏನ್ ಮಾಡಿದೀರಾ ಅವ್ರಿಗೆ ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು. ಬನ್ನಿ ಸ್ವಾಮಿ, ನಮ್ಮೂರಲ್ಲಿ ಬಡವರು ಇದ್ದಾರೆ, ಅಕ್ಕಿ ಇಲ್ಲ ಅಂದ್ರೆ ಅವ್ರು ಅಕ್ಕಿ ನಂಬ್ಕೊಂಡು ಜೀವನ ಮಾಡ್ತಾರೆ, ಅಂತವ್ರಿಗೆ ಅಕ್ಕಿ ಇಲ್ಲ. ಔಷಧ ತಿಂಗಳಿಗೆ 1,200 ರೂಪಾಯಿ ಬಂದ್ರೆ ಅವ್ರು ತಿಂಗಳಿಗೆ ಹೋಗಿ ಮಾತ್ರ ಇದು ತಗೋ ಬರ್ತಾರೆ, ಅಂತವ್ರು ಇದಾರೆ. ಅಂತವ್ರ ಪೆನ್ಷನ್ ಕಟ್ ಮಾಡಿಬಿಟ್ರು. ಬಿಜೆಪಿ, ಕಾಂಗ್ರೆಸ್, JDS ಇನ್ನೊಂದು ಯಾವುದೇ ಪಾರ್ಟಿ ಇಲ್ಲ. ಪೆನ್ಷನ್ ಎಲ್ಲ ಬಡವರಿಗೆ ಕಟ್ ಆಗಿರೋದು. ಆ ಪೆನ್ಷನ್ ಮತ್ತೆ ಕೊಡ್ಬೇಕು ಅನ್ನೋದೇ ನಮ್ಮ ಸಂಪಂಗಿ ಅವರ ಒಂದು ಇದಾಗಿದೆ. ಹೋರಾಟಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ, ಜನರನ್ನ ಕರ್ಕೊಂಡ್ ಬರ್ತೀವಿ. ನಿಮ್ಮ ಸರ್ಕಾರದ ವಿರುದ್ಧ ನಾವು ಯಾವುದೇ ವ್ಯಕ್ತಿ ಪರವಲ್ಲ, ಸರ್ಕಾರದ ವಿರುದ್ಧ ಅವತ್ತು ಹೋರಾಟ ಮಾಡ್ತೀವಿ. ಸರ್ಕಾರ ಗಮನ ತರಬೇಕು ಅಂತ ಹೇಳ್ಬಿಟ್ಟು ನನ್ನೇ ಏನು ನೀವು ಆರೋಪ ಮಾಡಿದ್ರೆ ಈ ಆರೋಪಕ್ಕೆಲ್ಲ ನಿಮ್ಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ. ಆರೋಪ ನೀವು ಮಾಡ್ಬೇಕಾದ್ರೆ ಮೊದಲನೇ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ನ ಮುಖಂಡರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ್ರು, ಅದಕ್ಕೆ ಬದಲಾಗಿ ಇವತ್ತು ನಾವು ಎಲ್ಲ ನಮ್ಮ ಪಾರ್ಟಿ BJP ಪಾರ್ಟಿ ಪರವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಏನಂದರೆ ನಿನ್ನೆ ಅವರು ಒಂದು ಎಕರೆ 25 ಗುಂಟೆ ಮಾಡ್ಕೊಂಡಿದ್ದಾರೆ, ಇದು ಅದಂತ ಹೇಳಿದ್ರು. ಆಯಿತು, ಅದಕ್ಕೆ ನಮ್ಮವರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಈಗ ಅವರು ಜೈಲಿಗೆ ಹೋದ್ರು, ಅಲ್ಲಿ ತಗೊಂಡ್ರು, ಜೈಲಲ್ಲಿ ಹೋಗಿದ್ದಾರೆ. ಇವಾಗ ಎಷ್ಟೋ ಜನ CM ಆಗಿರೋರೇ ಇವತ್ತು ಜೈಲಿಗೆ ಹೋಗ್ಬಿಟ್ಟು ಬಂದು ಅವ್ರು CM ಆಗಿದ್ದಾರೆ. ಅಂಥ ಮಾತುಗಳೆಲ್ಲ ಇಲ್ಲಿ ಮಾತಾಡೋದು ಕರೆಕ್ಟ್ ಇಲ್ಲ. ಯಾಕಂದರೆ ಅವರು ಜೈಲಿಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಅವ್ರು ತೀರ್ಪಾಗ್ತದೆ, ಅವರು ಏನಿದೆ ಅದು ಮಾಡ್ತಾರೆ. ಅದೆಲ್ಲ ಒಬ್ಬರ ಮೇಲೆ ಗೂಬೆ ಕೂರಿಸೋದು, ಮಾತಾಡೋದು ಅದೆಲ್ಲ ಕರೆಕ್ಟಾಗಿಲ್ಲ ಅಂತ ಅವರು ಇಲ್ಲಿ BJPಯಲ್ಲಿ ಇದ್ದವರೇ. ಅವರು ಇಲ್ಲಿ BJPಯಲ್ಲಿ ಶಾಸಕರಿದ್ದಾಗ ಅವರು ಅವ್ರ ಜೊತೆಯಲ್ಲೇ ಇದ್ದು ಎಲ್ಲ ಅವ್ರ ಮುಂದೆ ಅವ್ರಿಗೋಸ್ಕರನೇ ಅವ್ರ ಜೊತೆಯಿಂದ ಇದ್ದೇ ಅವರು ಆಚೆ ಬಂದಿರೋದು. ಅಂಥವ್ರ ಮೇಲೆ ಬಂದು ಇವತ್ತು ಮಾಡಿಕೊಂಡು ಅವ್ರ ಮೇಲೆ ಈ ಥರ ಹೋಗಿದ್ದಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಒಂದು ಬೋರ್ಗೆ ಇಷ್ಟು ತಗೊಳ್ತಾರೆ, ಅಷ್ಟು ತಗೊಳ್ತಾರೆ. ಎಲ್ಲರೂ ಅವ್ರವ್ರು ಮಾಡಿರೋದು ಅವ್ರವ್ರಿಗೆ ಎಲ್ಲ ಗೊತ್ತಿರ್ತದೆ. ಇದು ಇವತ್ತು ಇಲ್ಲೇ ಇರ್ದಂಗೆ ನಾಳೆ ಇವಾಗ ಶಾಸಕರು ಇರ್ತಾರೆ, ನಾಳೆ ಸಂಪಂಗಿನವರೇ ಗೆದ್ದು ಬರ್ಬೋದು. ಅವತ್ತು ಅವ್ರ ಜೊತೆಯಲ್ಲಿ ಬಂದು ಹಂಗೆ ಮಾತಾಡೋಕ್ಕೂ ಆಗಲ್ಲ. ಇವರೆಲ್ಲ ಯಾರಾದರೂ ಇವಾಗ ನಾವು ಇಲ್ಲಿದ್ದೀವಿ, ನಾಳೆ ಇನ್ನೊಂದು ಹತ್ತ ಇರ್ತಾರೆ. ಒಬ್ಬೊಬ್ರು ಹೇಳ್ಕೊಂಡಿರೋಕ್ಕೆ ಇದೆಲ್ಲ ಕರೆಕ್ಟಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇದೆಲ್ಲ ಒಂದೊಂದು ಚಿಕ್ಕ ವಿಷಯಕ್ಕೆಲ್ಲ ಬಂದು ಅವರು ಈ ಥರ ಹೇಳ್ಕೊಂಡು 20,000 ತಗೊಳ್ತಾರೆ ಒಂದು ಬೋರ್ವೆಲ್ಗೆ. ಇದು ಮಾಡಿದ್ರು. ಯಾಕೆ 8 ವರ್ಷದಿಂದ ಅವ್ರಿಗೆ ಗೊತ್ತಿಲ್ವ ಇದೆಲ್ಲ? ಅವ್ರ ಜೊತೆಯಲ್ಲಿದ್ದರೆ ಅವ್ರಿಗೆ ಗೊತ್ತಿಲ್ವ ಅದೆಲ್ಲ? ಈಗ 8 ವರ್ಷ ಬಿಟ್ಟು ಇವಾಗ ನಾವೇನೋ ಈ ರೇಷನ್ ಕಾರ್ಡ್ದು ಮತ್ತು ಈ 60 ಎಕರೆದು ಇದೆಲ್ಲ ನಾವು ತೆಗ್ದಿದ್ದೀವಿ ಅಂತ ಇವತ್ತು ಏನೋ ಮಾತಾಡಬೇಕು ಅಂತ ಯಾವುದ್ಯಾವುದೋ ಮಾತಾಡೋದು ಒಂದು ಕರೆಕ್ಟ್ ಇಲ್ಲ. ಯಾಕಂದರೆ ಯಾವ ಶಾಸಕರ ಇರಲಿ, ಇವಾಗ ಮೇಡಮ್ ಇರಲಿ, ಅಲ್ಲಿ ಇರಲಿ, ಇವಾಗ ಮೇಡಮ್ ಹತ್ರ ಇದ್ರಿ, ಇವಾಗ ಮೇಡಮ್ ಗೌರ್ಮೆಂಟ್ ಇದೆ, ಮೇಡಮ್ ಜೊತೆಲಿ ಇದಿರ್ತಾರ. ನಾಳೆ BJP ಗೌರ್ಮೆಂಟ್ ನಮ್ಮ ಸಂಪಂಗನವರೇ ಗೆದ್ದು ಬರ್ತಾರೆ, ಅವ್ರ ಜೊತೆಲಿ ಬರ್ತೀರಾ. ಅವತ್ತು ಏನು ಮುಗ ಇಟ್ಕೊಂಡು ಬರ್ತೀರಿ ಹೇಳಿ? ಯಾವತ್ತಾದ್ರೂ ಒಂದು ಮಾತಾಡಬೇಕು ಅಂದರೆ ಯಾರಾದರೂ ಏನಿದೆಯೋ ಅದು ಮಾತಾಡಿ, ನಿಜ ಇದ್ದರೆ ನಿಜ ಮಾತಾಡಿ. ಸುಮ್ಮನೆ ಏನೋ ಒಂದು ಆರೋಪ ಮಾಡಿಬಿಟ್ಟು ಯಾರಾವುದೋ ಮಾತಾಡಬೇಕು ಅಂತ ಮಾತಾಡೋದು ಕರೆಕ್ಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಟ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಅವರು ಹೇಳ್ತಾ ಇದ್ರು, ನಾವು ಸತ್ಯ ಹರಿಶ್ಚಂದ್ರು, ನಾವೆಲ್ಲ ಕರೆಕ್ಟೇ ಮಾಡೋದು, ನಾವೇನು ತಪ್ಪೇ ಮಾಡಲ್ಲ ಅಂತ ಹೇಳ್ಬಿಟ್ಟು. ಇವಾಗ 1-2 ತಿಂಗಳು ಮುಂಚೆ ಮುಷ್ಟೂರು ಸರ್ವೆ ನಂಬರ್ 197ರಲ್ಲಿ ಗೋಮಾಳ ಜಮೀನಿದೆ. ಅದು ಇನ್ನೂ ಅವರು ಗೋಮಾಳ P ನಂಬರ್ ಇದೆ, ಆ ಜಮೀನು ಅವ್ರದ್ದೇ ಇನ್ನೂ ಪೋಡಿ ಆಗಿಲ್ಲ. ಅಂಥವ್ರ ಹತ್ರ GP ಮಾಡ್ಕೊಂಡ್ಬಿಟ್ಟು ಅದನ್ನು ಇವಾಗ ಫೆನ್ಸಿಂಗ್ ಇಟ್ಕೊಂಡಿದ್ದಾರೆ. ಇವಾಗ ನಾನು ನಮ್ಮೂರಲ್ಲಿ ಅದಿಸಿತಂಪಲ್ಲಿ ಫಿಲ್ಟರ್ ಹಾಕಿತ್ತು. ಆ ಫಿಲ್ಟ್ರನ್ನ ಮಾಡ್ಸೋಕ್ಕೆ ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಬೆದರಿಸ್ತಾ ಇದ್ರು, ಇದು ನಮ್ಮ ಜಮೀನು, ನೀನು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು 2 ತಿಂಗಳು ಡಿಲೇ ಮಾಡಿದ ಮೇಲೆ ಮತ್ತೆ MLA PAನೇ ಅವ್ರಿಗೆ ಬೈದು ಮತ್ತೆ ಮಾಡಿಸಿದ್ರು. ಮತ್ತೆ ಅದನ್ನೇ ಆ ಜಾಗದಲ್ಲಿ ಸ್ವಲ್ಪ ನಾವು ಊರಲ್ಲೆಲ್ಲ ತಿಪ್ಪೆ ಗುಡ್ಡೆ ಹಾಕ್ಕೊಂಡಿದ್ರು, ಅದನ್ನೆಲ್ಲ ತೆರವು ಮಾಡಿ ನಾನೆಲ್ಲ ಕ್ಲೀನ್ ಮಾಡಿಸ್ಮೇಲೆ ನನ್ನ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು, ಮಂಜು ಈ ಥರ ಅಕ್ರಮವಾಗಿ ಮಾಡಿದ್ದಾರೆ ಅಂತ. ಇದು ಶಾಸಕರ ಹೆಸರು ಹೇಳ್ಕೊಂಡು ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನೀವೇನು ಸತ್ಯ ಹರಿಶ್ಚಂದ್ರ? ಯಾರೋ ಯಾವುದೋ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡೋಕ್ಕೆ ಮುಂಚೆ ನೀವು ಎಷ್ಟು ಕರೆಕ್ಟ್ ಆಗಿದ್ದೀರಾ ಅದನ್ನು ತಿಳ್ಕೋಬೇಕು. ಯಾರೋ ಒಬ್ರು ಹೆಸರು ಹೇಳ್ಕೊಬಿಟ್ಟು, MLA ಹೆಸರು ಹೇಳ್ಕೊಂಬಿಟ್ಟು, ಇನ್ನೊಬ್ರು ಹೆಸರು ಹೇಳ್ಕೊಂಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನು ಗೊತ್ತಾಗಲ್ವ? ಇದು ಜನ ಎಲ್ಲ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಏನು ಅಂತ. ಇದೇ ನಾಗರಾಜ್ ಅವರು ಪೊಲೀಸವ್ರು ಕರ್ಕೊಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ನೋಡು ಈ ಥರ ನಮ್ಮ ಜಮೀನಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಅದೇ ಪೊಲೀಸವ್ರಿಗೂ ನಾನು ಆವಾಗ ಪೊಲೀಸವ್ರಿಗೂ ಹೇಳಿದೆ, ಆಯ್ತಪ್ಪ ಅವ್ರಿಗೆ ಆಗಿದೆಯಲ್ಲ, GP ಆಗಿ P ನಂಬರ್ ಇರೋ ಫಸ್ಟ್ ಅವ್ರಿಗೆ ಇಳುವಳಿ ಆಗಲಿ, ಅವ್ರಿಗೆ ಪಾಣಿ ಬರಲಿ, ಆಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಬನ್ನಿ ಅಂತ. ಇವಾಗ ಅವ್ರ ಹೆಸರಿಗೆ ಆಗಿಲ್ಲ, ಅದನ್ನು ನೀವು GP ಮಾಡ್ಕೊಂಡು ಬಂದು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಮುಷ್ಟೂರಲ್ಲಿ 197 ಸರ್ವೆ ನಂಬರಲ್ಲಿ. ಇದನ್ನು ಯಾರು ಕೇಳೋರಿಲ್ವಾ? ನಿಮ್ಗೇನೋ ಒಂದು ಕೇಳಿದ್ದಕ್ಕೆ, ಯಾರೊಬ್ರು ಕೇಳಿದ್ದಕ್ಕೆ ಎಲ್ಲ ದಾಖಲೆ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲ. ನಿಮ್ಗೆ ಆ ಥರ ತಪ್ಪು ಮಾಡಿದ್ದಾರೆ, ಸಂಪಂಗಿ ಈ ಥರ ತಪ್ಪು ಮಾಡಿದ್ದಾರೆ ಅಂತ. 8 ವರ್ಷದಿಂದ ಯಾವಾಗ ತಪ್ಪಾಗಿತ್ತು ಆವಾಗ ತೆಗಿಯೋದು ನೀವು.
ಇವಾಗ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಸ್ಮಶಾನಗಳು 23 ಸ್ಮಶಾನಗಳು ನಿಲ್ಲಿಸ್ಬಿಟ್ರು ಅಂತ. 23 ಇದೇ ರೂಪಾ ಮೇಡಮ್ ಅವರು ಕೃಷ್ಣ ಬೈರೇಗೌಡ ಕೈಯಲ್ಲಿ ಸೆಷನಲ್ಲಿ ಮಾತಾಡಿದ್ರು, SC ಕಾಲೋನಿಗಳೇ ಉದ್ಧಾರ ಆಗಿಲ್ಲ, ಸ್ಮಶಾನಗಳು ಏನಕ್ಕೆ ಬೇಕು ಅಂತ. ಅದೇ 23 ಸ್ಮಶಾನ ಆಗಿ ಒಂದೊಂದು ಬಿಲ್ ಆಗಿರೋದನ್ನ ನಿಲ್ಲಿಸ್ಬಿಟ್ಟು ನೀವು ಬೇರೆ 14 ಊರಲ್ಲಿ ಮಾಡಿಸ್ತಾ ಇದ್ದೀರಾ. ಈ 23 ಊರುಗಳಲ್ಲಿ SC ಅವ್ರು ಇಲ್ವಾ? ಅವ್ರು ಬರೀ ಸತ್ರ BJP ಅವ್ರು ಮಾತ್ರ ಆಗ್ತಾರಲ್ಲಿ, ಅವ್ರು ಓಟ್ ಬೇಡವಾ ನಿಮಗೆ? 14 ಊರಲ್ಲಿ ಮಾತ್ರ ಕಾಂಗ್ರೆಸ್ ಅವ್ರು ಇದ್ದಾರಾ? 23 ಊರಲ್ಲಿರೋ ಮಾಡಿರೋರು ಅನ್ಯಾಯ ಏನು ನಿಮಗೆ? ಅದ್ಯಾರು ಪರ್ಸ್ನಲ್ ಅಲ್ವಲ್ಲ. ಒಂದು ಊರು, ಒಂದು ರಸ್ತೆ, ಒಂದು ಚರಂಡಿ, ಒಂದು ಸ್ಮಶಾನ, ಅದು ಎಲ್ರಿಗೂ. ಪಾರ್ಟಿ ಏನಕ್ಕೆ ಬೇಕಾದಕ್ಕೆ ನಿಮಗೆ? ಯಾಕೆ ನಿಲ್ಸಿದ್ದೀರಿ ನೀವು? ನಾನು ಮಾಧ್ಯಮ ಮುಖಾಂತರದ ನಾನು ಕೇಳ್ತಾ ಇದ್ದೀನಿ, ನೀವಾಗ ಕೇಳಿ ಅವ್ರಿಗೆ, ಮೇಡಮ್ ಈ 23 ಸ್ಮಶಾನ ಯಾಕೆ ನಿಲ್ಸಿದ್ದೀರಾ? ಏನದು ಕಟ್ಟಡ ಏನು ಅಕ್ರಮ ನಡೆದಿದೆಯಾ? ಏನದು ಕ್ವಾಲಿಟಿ ಇಲ್ವಾ? ಯಾಕೆ ನಿಲ್ಸಿದ್ದೀರಾ? ಅದು ಬಿಟ್ಬಿಟ್ಟು ಇವಾಗ 14 ಏನಕ್ಕೆ ನಿಲ್ಲಿಸ್ತಾ ಇದ್ದೀರಾ ಅಂತ ನೀವು ಕೇಳಬೇಕು. ಇವಾಗ ಎಲ್ಲ ಅಭಿವೃದ್ಧಿ ಮಾಡಲಿ, ಇಲ್ಲೇ ಮಾಡಲಿ, ಅಲ್ಲೇ ಮಾಡಲಿ. 23 ಮುಗಿಸ್ಬಿಟ್ಟು 14 ಮಾಡಲಿ, ಇನ್ನೊಂದು 1000 ಕೋಟಿ ತಗೊಬರ್ಲಿ, ಎಲ್ಲ ಸಂತೋಷ.